ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೆ ಸ್ವಾಗತ. ನನ್ನ ಹೆಸರು ನಟರಾಜ್ ಮಾಳ್ವದೆ ಅಂತ. ಇವತ್ತಿನ ವಿಡಿಯೋ ಮೂಲಕ ನಾವು ಪೆಗ್ ರೇಷಿಯೋ ಅನ್ನೋ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಇನ್ ಟರ್ಮ್ಸ್ ಆಫ್ ದ ವ್ಯಾಲ್ಯೂಯೇಷನ್. ಸೋ ಫಾರ್ ನಾವು ಇದ್ರ ಬಗ್ಗೆ ಸುಮಾರು ವಿಡಿಯೋಸ್ ಗಳನ್ನ ಮಾಡಿದೀವಿ. ಸೊ ಎಸ್ಪೆಷಲಿ ಫಿನಾನ್ಷಿಯಲ್ ರೇಷಿಯೋಸ್ ಗಳ ಬಗ್ಗೆ ವಿಡಿಯೋಸ್ ಮಾಡಿದೀವಿ. ವಾಚ್ ಲಿಸ್ಟ್ ಒಂದ್ಸತಿ ಚೆಕ್ ಮಾಡಬಹುದು ನೀವು. ಪೆಗ್ ರೇಷಿಯೋ ಏನಪ್ಪಾ ಅಂತಂದ್ರೆ ಡೆರೈವ್ಡ್ ವರ್ಷನ್ ಆಫ್ ಪಿ ರೇಷಿಯೋ ಅಂತ ಹೇಳ್ತಾರೆ. ಸೊ ಪಿ ರೇಷಿಯೋ ನಮಗೆ ಗೊತ್ತೇ ಇದೆ, ಒನ್ ಆಫ್ ದ ಇಂಪಾರ್ಟೆಂಟ್ ವ್ಯಾಲ್ಯೂಯೇಷನ್ ಮೆಟ್ರಿಕ್ ಪಾಯಿಂಟ್ಸ್ ಆಗಿರುತ್ತೆ. ಈ ಪಿ ರೇಷಿಯೋದ ನೆಕ್ಸ್ಟ್ ಡೆರಿವೇಟಿವ್ ಆಗಿರುತ್ತೆ ಪೆಗ್ ರೇಷಿಯೋ. ಈ ಒಂದು ಪರ್ಟಿಕ್ಯುಲರ್ ಪ್ಯಾರಾಮೀಟರ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೆ, ಏನಿ ಪೆಗ್ ರೇಷಿಯೋ ಅಂತ ಅಂದ್ರೆ ಓವರ್ ಆಲ್ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋ ಮೂಲಕ ನಾನು ನಿಮ್ಗೆ ಕೊಡ ಹೋಗ್ತಾ ಇದ್ದೀನಿ. ಮುಂದುವರೋದಕ್ಕಿಂತ ಮುಂಚೆ ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಪೆಗ್ ರೇಷಿಯೋ ಅನ್ನೋ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ 1969ರಲ್ಲಿ ಬಿಗಿನರ್ಸ್ ಗೈಡ್ ಟು ಸಕ್ಸಸ್ಫುಲ್ ಇನ್ವೆಸ್ಟಿಂಗ್ ಅನ್ನೋ ಬುಕ್ ಮೂಲಕ ಇಂಟ್ರೊಡ್ಯೂಸ್ ಆಗುತ್ತೆ. ಈ ಬುಕ್ ಅನ್ನ ಮಾರಿಯೋ ಫರಿನಾ ಅನ್ನೋ ಒಬ್ಬ ವ್ಯಕ್ತಿ ಬರೆದಿರ್ತಾರೆ. ಹಾಗೆ ಇದು ನೆಕ್ಸ್ಟ್ ಬರ್ತಕ್ಕಂತ ದಿನಗಳಲ್ಲಿ ಪೀಟರ್ ಲಿಂಚ್ ಅವರು ಬರೆದಿರ್ತಕ್ಕಂಥ ಪುಸ್ತಕ ಒನ್ ಅಪಾನ್ ವಾಲ್ ಸ್ಟ್ರೀಟ್, ಇದ್ರ ಬಗ್ಗೆ ಬುಕ್ ರಿವ್ಯೂ ಕೂಡ ಮಾಡಿದ್ವಿ ರೀಸೆಂಟ್ ಆಗಿ. ಈ ಒಂದು ಪುಸ್ತಕದ ಮೂಲಕ ಇದು ಜಾಸ್ತಿ ಪಾಪ್ಯುಲರ್ ಆಗುತ್ತೆ ಈ ಪರ್ಟಿಕ್ಯುಲರ್ ಮೆಟ್ರಿಕ್. ಸೊ ಇನ್ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಪೆಗ್ ರೇಷಿಯೋ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಓವರ್ ಆಲ್ ಈ ಒಂದು ಪರ್ಟಿಕ್ಯುಲರ್ ಕಂಪನಿ, ಈಗ ಪಿ ರೇಷಿಯೋ ಅನ್ನೋದು ಕಂಪನಿ ಮೇಲೆ ಇನ್ವೆಸ್ಟರ್ಸ್ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ಅನ್ನೋದನ್ನ ತಿಳಿಸ್ಕೊಡುತ್ತೆ. ಹಾಗೆ ಇದರ ಓವರ್ ಆಲ್ EPS ಗ್ರೋತ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡೋದ್ರ ಮೂಲಕ ಗ್ರೋತ್ ಎಷ್ಟು ಆಗ್ತಾ ಇದೆ, ಸೊ ಓವರ್ ಆಲ್ ಎರಡನ್ನೂ ಕಂಪೇರ್ ಮಾಡಿ ನೋಡಿದಾಗ ಪ್ರೆಸೆಂಟ್ ಪ್ರೈಸ್ ಏನಿದೆಯೋ, ಪ್ರೆಸೆಂಟ್ ನಾವು ಕೊಡ್ತಕ್ಕಂಥ ಪ್ರೈಸ್ ವಿತ್ ರೆಸ್ಪೆಕ್ಟ್ ಟು ಗ್ರೋತ್ ಇದೆಯಾ ಇಲ್ವಾ ಅನ್ನೋ ಒಂದು ವಿಷಯವನ್ನ ಪೆಗ್ ರೇಷಿಯೋ ತಿಳಿಸ್ಕೊಡುತ್ತೆ. ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ವೆರಿ ಸಿಂಪಲ್. ಪೆಗ್ ರೇಷಿಯೋ ಇಸ್ ಈಕ್ವಲ್ ಟು, ನೀವು ನೋಡ್ತಾ ಇರಬಹುದು ಇಲ್ಲಿ ಸ್ಕ್ರೀನ್ ಅಲ್ಲಿ, ಸೊ ಪ್ರೈಸ್ ಬಾರ್ ಅರ್ನಿಂಗ್ ವಿಚ್ ಇಸ್ ನಥಿಂಗ್ ಬಟ್ ದ ಪ್ರೈಸ್ ಟು ಅರ್ನಿಂಗ್ ರೇಷಿಯೋ. ಅದಾದ್ಮೇಲೆ ಅದಕ್ಕೆ ನೀವು ಆನ್ಯುವಲ್ EPS ಗ್ರೋತ್ ಅನ್ನ ಡಿವೈಡ್ ಮಾಡ್ತೀರಾ, ಅದರಿಂದ ಭಾಗಿಸಿದಾಗ ಬರ್ತಕ್ಕಂತಹ ನಂಬರ್ ಪೆಗ್ ರೇಷಿಯೋ ಆಗಿರುತ್ತೆ. ಸೊ ಇಲ್ಲಿ ಪಿ ರೇಷಿಯೋ ಆಸ್ ಇಟ್ ಇಸ್ ನಾವು ತಗೊಳ್ತೀವಿ, ಆಸ್ ಇಟ್ ಇಸ್ ಕನ್ಸಿಡರ್ ಮಾಡ್ತೀವಿ. ಬಟ್ ಓವರ್ ಆಲ್ EPS ಗ್ರೋತ್ ಏನಿದೆಯೋ ಇನ್ ಟರ್ಮ್ಸ್ ಆಫ್ ದ ಪರ್ಸೆಂಟೇಜ್ ನೋಡ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಮೂಲಕ ನಾನು ನಿಮ್ಗೆ ತಿಳಿಸೋದಾದ್ರೆ, ಸಪೋಸ್ ಯಾವುದೋ ಒಂದು ಕಂಪನಿಯ ಪಿ ರೇಷಿಯೋ 40 ಇದೆ ಅಂತ ಅನ್ಕೊಳ್ಳೋಣ. ಓವರ್ ಆಲ್ ಅದರ ಕಂಪನಿಯ EPS ಗ್ರೋತ್ ಏನಿದೆಯೋ ಆನ್ಯುವಲ್ EPS ಗ್ರೋತ್ 20% ನಷ್ಟು ಇದೆ ಅಂತ ಅಂದ್ರೆ 40 ಡಿವೈಡೆಡ್ ಬೈ 20 ಓವರ್ ಆಲ್ 2 ಅಂದ್ರೆ 2 ಟೈಮ್ಸ್ ನಷ್ಟು ಈ ಒಂದು ಪೆಗ್ ರೇಷಿಯೋ ಇರುತ್ತೆ ಕಂಪನಿದು ಅಂತ ನಾವು ಹೇಳ್ಬೋದು. ಪಿ ರೇಷಿಯೋ ಯಾವ ರೀತಿ ಕ್ಯಾಲ್ಕುಲೇಟ್ ಆಗುತ್ತೋ ಅದೇ ರೀತಿಯಲ್ಲಿ ಪೆಗ್ ರೇಷಿಯೋನು ಕೂಡ ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾಗಿರುತ್ತೆ. ಮೊದಲನೇ ಕ್ಯಾಲ್ಕುಲೇಷನ್ ರೀತಿ ಬಂದು ಟ್ರೈಲಿಂಗ್ ಪೆಗ್ ರೇಷಿಯೋ. ಸೊ ಬೇಸಿಕಲಿ ಹಿಸ್ಟಾರಿಕಲ್ ಅರ್ನಿಂಗ್ ಬೇಸಿಸ್ ಅಲ್ಲಿ ಕ್ಯಾಲ್ಕುಲೇಟ್ ಆಗ್ತಕ್ಕಂತಹ ನಂಬರ್ ಯಾವಾಗ ನಾವು ಹಿಂದಿನ ಒಂದು ಡೇಟಾವನ್ನ ನೋಡಿ ಅದ್ರ ಬೇಸಿಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಅದನ್ನ ಟ್ರೈಲಿಂಗ್ ಪೆಗ್ ರೇಷಿಯೋ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಫಾರ್ವರ್ಡ್ ಪೆಗ್ ರೇಷಿಯೋ. ಸೊ ಇದು ಏನಪ್ಪಾ ಅಂತ ಅಂದ್ರೆ ಇದ್ರ ಉಲ್ಟಾ, ನಾನೇನ್ ಟ್ರೈಲಿಂಗ್ ಹೇಳಿದ್ನೋ ಅದ್ರ ಉಲ್ಟಾ. ಸೊ ಬೇಸಿಕಲಿ ಫ್ಯೂಚರ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೋ ಅಂದ್ರೆ ಭವಿಷ್ಯದ ನಿರೀಕ್ಷಣೆಗಳು ಏನಿರುತ್ತೋ ಅದ್ರ ಬೇಸಿಸ್ ಅಲ್ಲಿ ಇರತಕ್ಕಂತಹ ಒಂದು ಗ್ರೋತ್ ಅನ್ನ ಕನ್ಸಿಡರ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಒಂದು ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಈ ಒಂದು ಟ್ರೈಲಿಂಗ್ ಹಾಗೆ ಫಾರ್ವರ್ಡ್ ಎರಡೂ ಅದರದೇ ಆದಂತಹ ಒಂದು ಅನುಕೂಲತೆಗಳನ್ನ ಹೊಂದಿದೆ, ಅನಾನುಕೂಲತೆಗಳನ್ನ ಹೊಂದಿದೆ. ಎರಡು ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದು ಈ ಒಂದು ಟ್ರೈಲಿಂಗ್ ಮೂಲಕ ಹಾಗೆ ಫಾರ್ವರ್ಡ್ ಮೂಲಕ ಎರಡರ ಮೂಲಕನೂ ಪೆಗ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಾ ಇರಬೇಕಾದ್ರೆ ಅದರದೇ ಆದಂತಹ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇದ್ದೇ ಇರುತ್ತೆ, ಅನುಕೂಲತೆಗಳು ಅನಾನುಕೂಲತೆಗಳು ಇದ್ದೇ ಇರುತ್ತೆ. ಅದನ್ನ ಲಾಸ್ಟ್ ಅಲ್ಲಿ ಡಿಸ್ಕಷನ್ ಮಾಡ್ತೀನಿ. ಇವಾಗ ಯಾಕೆ ಈ ಒಂದು ಪೆಗ್ ರೇಷಿಯೋ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವುದೇ ಒಂದು ಕಂಪನಿಯ ಒಂದು ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳನ್ನ ನಾವು ನೋಡ್ಬೇಕಾದ್ರೆ ಯಾಕೆ ಇದು ಅಷ್ಟೊಂದು ಕ್ರಿಟಿಕಲ್ ಆಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಪ್ರಕಾರ ಪಿ ರೇಷಿಯೋ ಅನ್ನೋದು ಇನ್ವೆಸ್ಟರ್ಸ್ ಗಳ ಎಕ್ಸ್ಪೆಕ್ಟೇಷನ್ ನ ತೋರಿಸುತ್ತೆ. ಹೈಯರ್ ಪಿ ಇದೆ ಅಂತಂದ್ರೆ ಜಸ್ಟ್ ಬಿಕಾಸ್ ಹೈಯರ್ ಪಿ ಇದೆ ಅಂತಂದ್ರೆ ಓವರ್ ಆಲ್ ಆ ಕಂಪನಿ ಓವರ್ ವ್ಯಾಲ್ಯೂ ಆಗಿದೆ ಅಂತ ಅನ್ಕೊಳ್ಳೋದಲ್ಲ. ಅದರ ಪಿಯರ್ಸ್ ಜೋಡಿ ಅಥವಾ ಅದರ ಒಂದು ಕಾಂಪಿಟೇಟರ್ಸ್ ಗಳ ಜೋಡಿ ನಾವು ಕಂಪೇರ್ ಮಾಡಿ ನೋಡಿದಾಗ ಪಿ ರೇಷಿಯೋ ನಮಗೆ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ ಕಂಪೇರಿಂಗ್ ಟು ಅದರ್ ಕಾಂಪಿಟೇಟರ್ಸ್ ಹೈಯರ್ ವ್ಯಾಲ್ಯೂಯೇಷನ್ ಇದೆಯಾ ಲೋವರ್ ವ್ಯಾಲ್ಯೂಯೇಷನ್ ಇದೆಯಾ ಅಂತ ಹೇಳ್ಕೊಂಡು. ಬಟ್ ಇಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ ಅರ್ನಿಂಗ್ ಪೊಟೆನ್ಷಿಯಲ್ ನ ನೋಡಲ್ಲ ನಾವು. ಸೊ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ ಏನಿದೆಯೋ ಯೂಸರ್ಸ್ ಅಥವಾ ಓವರ್ ಆಲ್ ಇನ್ವೆಸ್ಟರ್ಸ್ ಗಳದ್ದು ಅದನ್ನ ಮಾತ್ರ ಗಮನದಲ್ಲಿ ಇಟ್ಕೊಳ್ತೀವಿ ಪಿ ರೇಷಿಯೋ ಅಷ್ಟೇ ನೋಡ್ಬೇಕಾದ್ರೆ. ಪೆಗ್ ರೇಷಿಯೋದಲ್ಲಿ ನಿಮಗೆ ಆನ್ಯುವಲ್ ಗ್ರೋತ್, EPS ಗ್ರೋತ್ ಅಥವಾ ಓವರ್ ಆಲ್ ಪ್ರಾಫಿಟ್ ಯಾವ ತರ ಗ್ರೋತ್ ಆಗ್ತಾ ಇದೆ ಕಂಪನಿ ಅನ್ನೋ ಒಂದು ಪಾಯಿಂಟ್ ಕೂಡ ಇನ್ಕ್ಲೂಡ್ ಆಗೋದ್ರಿಂದ ಓವರ್ ಆಲ್ ಒಂದು ಬಿಗ್ ಪಿಕ್ಚರ್ ಅನ್ನ ನಮಗೆ ಪೆಗ್ ರೇಷಿಯೋ ಕೊಡುತ್ತೆ. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ಈಗ ಲಾಸ್ಟ್ ವರ್ಷ ಮಳೆ ಆಗಿದೆ ಅಂತ ಅಂದ್ರೆ ಅದ್ರ ಬೇಸಿಸ್ ಅಲ್ಲಿ ಲಾಸ್ಟ್ ವರ್ಷದಿಂದ ಈ ವರ್ಷಕ್ಕೆ ಒಂದು ಎಫೆಕ್ಟ್ ತೋರಿಸ್ತಾ ಇರುತ್ತೆ. ಒಂದು ರೈತರ ಇದರಲ್ಲಿ ಅಗ್ರಿಕಲ್ಚರ್ ಒಂದು ಸೆಗ್ಮೆಂಟ್ ಏನಿದೆಯೋ, ಒಂದು ಥೀಮ್ ಏನಿದೆಯೋ ಅದು ಗ್ರೋತ್ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಬಟ್ ವಾಟ್ ಇಸ್ ದ ಗ್ಯಾರಂಟಿ ನೆಕ್ಸ್ಟ್ ವರ್ಷನೂ ಅದೇ ರೀತಿ ಅಗ್ರಿಕಲ್ಚರ್ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಇದೆ? ಸೊ ಇದೇ ಪಿ ರೇಷಿಯೋಗೆ ಇರತಕ್ಕಂತಹ ವೀಕ್ನೆಸ್. ಇಲ್ಲೇನೆ ಪೆಗ್ ರೇಷಿಯೋ ನಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಪ್ರೆಸೆಂಟ್ ಗ್ರೋತ್ ಏನಿದೆ ಈ ಕಂಪನಿದು ಅನ್ನೋದನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಒಂದು ಬಿಗ್ ಪಿಕ್ಚರ್ ಅನ್ನ ಪೆಗ್ ರೇಷಿಯೋ ನಮಗೆ ಕೊಡುತ್ತೆ. ಸೊ ಇವಾಗ ಇಂಪಾರ್ಟೆಂಟ್ ಕ್ವಶನ್ ನಾವು ಕೇಳ್ಕೋಬೇಕು, ಯಾವ ರೀತಿ ಒಂದು ಪೆಗ್ ರೇಷಿಯೋನ ಪ್ರಾಕ್ಟಿಕಲ್ ಆಗಿ ನಾವು ಯಾವ ರೀತಿ ಅಪ್ಲೈ ಮಾಡಬಹುದು, ನಾವು ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಬಹುದು ಇನ್ವೆಸ್ಟಿಂಗ್ ಅಲ್ಲಿ ಅಂತ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ ನಿಮಗೆ, ಇದರಲ್ಲಿ ಟ್ರೈಲಿಂಗ್ ಹಾಗೆ ಫಾರ್ವರ್ಡ್ ಎರಡು ರೀತಿನೂ ಬರುತ್ತೆ. ಪಿ ರೇಷಿಯೋನು ಆ ರೀತಿಯಲ್ಲೇ ನೋಡ್ತೀವಿ ನಾವು, ಟ್ರೈಲಿಂಗ್ ಪಿ ರೇಷಿಯೋ ಹಾಗೆ ಫಾರ್ವರ್ಡ್ ಪಿ ರೇಷಿಯೋ ಅಂತ. ಬೇಸ್ಡ್ ಆನ್ ದ ಪಾಸ್ಟ್ ಪರ್ಫಾರ್ಮೆನ್ಸ್ ಅಂತ ಅಂದ್ರೆ ಟ್ರೈಲಿಂಗ್, ಫ್ಯೂಚರ್ ಪರ್ಫಾರ್ಮೆನ್ಸ್ ನೋಡ್ತಿದೀವಿ ಅಂತ ಅಂದ್ರೆ ಅದು
ಫಾರ್ವರ್ಡ್ ರೀತಿಯಲ್ಲಿ ನೋಡ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಇದರದೇ ಆದಂತಹ ಒಂದು ಅನುಕೂಲತೆಗಳು ಅನಾನುಕೂಲತೆಗಳು ಕೂಡ ಇರುತ್ತೆ. ಒಂದು ಮೇಜರ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಟ್ರೈಲಿಂಗ್ ಪೆಗ್ ರೇಷಿಯೋ ಮೂಲಕ ಅಂತ ನೋಡೋದಾದ್ರೆ ನಮಗೆ ಕ್ಯಾಲ್ಕುಲೇಷನ್ ಮಾಡೋದು ಬಹಳ ಈಸಿ, ಬಿಕಾಸ್ ಡೇಟಾ ಆಲ್ರೆಡಿ ಅವೈಲೇಬಲ್ ಇರುತ್ತೆ. ಪಾಸ್ಟ್ ಗ್ರೋತ್ ಎಷ್ಟು ಅಂತ ನಮ್ಗೆ ಗೊತ್ತಿರುತ್ತೆ. ಟ್ರೈಲಿಂಗ್ ಬೇಸಿಸ್ ಅಲ್ಲಿ ಅಂದ್ರೆ ಯಾವ ರೀತಿ ಬೆಳ್ಕೊಂಡ್ ಬಂದಿದೆ ಕಂಪನಿ ಅಂತ ಗೊತ್ತಿರುತ್ತೆ. ಅದ್ರ ಮೂಲಕ EPS ನ ಈಸಿಯಾಗಿ ನೋಡಬಹುದು. ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಎಷ್ಟು ಪಿ ರೇಷಿಯೋ ಇದೆ ಇದೆಲ್ಲ ಕಂಪ್ಲೀಟ್ ಆಗಿ ನಮ್ಗೆ ಡೇಟಾ ಇರೋದ್ರಿಂದ ಓವರ್ ಆಲ್ ಕ್ಯಾಲ್ಕುಲೇಷನ್ ಬಹಳ ಈಸಿ. ಬಟ್ ಮೇನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂತ ಅಂದ್ರೆ ಇದು ಪಾಸ್ಟ್ ಇನ್ಫಾರ್ಮೇಶನ್ ಆಗಿರುತ್ತೆ, ಅಂದ್ರೆ ಆಲ್ರೆಡಿ ಆಗೋಗಿರೋ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಫ್ಯೂಚರ್ ಅಲ್ಲಿ ಇದು ಒಂದು ರಿಲಯಬಲ್ ಇರುತ್ತೆ ಅಥವಾ ಇದು ನೆಕ್ಸ್ಟ್ ಲೆವೆಲ್ಗೆ ಇದು ವ್ಯಾಲಿಡ್ ಇದೆ ಅನ್ನೋ ಒಂದು ವಿಷಯವನ್ನ ಎಲ್ಲೂ ನಾವು ಕ್ಲಿಯರ್ ಆಗಿ ಹೇಳಲಿಕ್ಕಾಗಲ್ಲ. ಇದು ಒಂದು ಪ್ರಾಬಬಿಲಿಟಿ ಆಗಿರುತ್ತೆ ಅಷ್ಟೇ. ಸೊ ಇನ್ನೊಂದ್ ಕಡೆಗೆ ಫಾರ್ವರ್ಡ್ ಪೆಗ್ ರೇಷಿಯೋ ಒನ್ ಆಫ್ ದ ಬೆಸ್ಟ್ ವೇ ಅಂತಾನೆ ಹೇಳ್ಬೋದು. ಬಟ್ ಆನ್ ವಾಟ್ ಬೇಸಿಸ್ ನೀವು ಪ್ರೆಡಿಕ್ಟ್ ಮಾಡ್ತೀರಾ ಫ್ಯೂಚರ್ ಅಲ್ಲಿ ಇದೇ ರೀತಿ ಕಂಪನಿ ಬೆಳೆಯುತ್ತೆ ಅನ್ನೋ ಒಂದು ಪ್ರೊಜೆಕ್ಷನ್ ಅನ್ನ 100% ಅಕ್ಯುರೇಟ್ ಆಗಿ ನಾವು ಪ್ರೊಜೆಕ್ಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ಏನಪ್ಪಾ ಅಂತ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಫಾರ್ವರ್ಡ್ ಪೆಗ್ ರೇಷಿಯೋ ಒನ್ ಆಫ್ ದ ಬೆಸ್ಟ್ ವೇ ಅಂತ ಹೇಳ್ಬೋದು. ಬಟ್ ಇದರಲ್ಲಿ ಬರ್ತಕ್ಕಂಥ ಡಿಸ್ಅಡ್ವಾಂಟೇಜ್ ಬಂದು ಫ್ಯೂಚರ್ ಪ್ರೊಜೆಕ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂತಹ ಒಂದು ಕೆಪಬಿಲಿಟಿ ನಮಗೆ 100% ಅಕ್ಯುರೇಟ್ ಡೇಟಾ ಇರಲ್ಲ ಇಲ್ಲಿ ಅಂತ ನಾವು ಹೇಳ್ಬೋದು. ಹಾಗೆ ಈ ಒಂದು ಪೆಗ್ ರೇಷಿಯೋ ಏನಿದೆಯೋ ಬೆಳೀತಾ ಇರತಕ್ಕಂತಹ ಕಂಪನೀಸ್ಗಳು ಹಾಗೆ ಆಲ್ರೆಡಿ ಬೆಳೆದಿರೋ ಕಂಪನೀಸ್ಗಳು ಇದೆರಡರ ಮೂಲಕ ಕಂಪೇರ್ ಮಾಡಿ ನೋಡೋದಾದ್ರೆ ಸ್ವಲ್ಪ ಕನ್ಫ್ಯೂಸಿವ್ ಅನ್ಸುತ್ತೆ ಅಥವಾ ಕನ್ಫ್ಯೂಷನ್ ಅನ್ಸುತ್ತೆ. ಯಾವ ರೀತಿ ಅಂತ ಇಲ್ಲಿ ನೋಡೋದಾದ್ರೆ ನೀವು ಎಕ್ಸಾಂಪಲ್ ಮೂಲಕ ಟಾಟಾ ಕನ್ಸಲ್ಟೆನ್ಸಿ ಹಾಗೆ ಹ್ಯಾಪಿಯೆಸ್ಟ್ ಮೈಂಡ್ ಈ ಎರಡು ಕಂಪನೀಸ್ ಗಳನ್ನ ಕಂಪೇರ್ ಮಾಡಿ ನೋಡೋಣ. ಎರಡು ಬಿಗ್ಗೆಸ್ಟ್ ಕಂಪನೀಸ್, ಇದರಲ್ಲಿ ಹ್ಯಾಪಿಯೆಸ್ಟ್ ಮೈಂಡ್ ಈಗ ಬೆಳೀತಾ ಇರತಕ್ಕಂತಹ ಕಂಪನಿ ಇನ್ ಟರ್ಮ್ಸ್ ಆಫ್ ದ ಇಂಡಸ್ಟ್ರಿ, ಈ ಒಂದು IT ಇಂಡಸ್ಟ್ರಿ ಅಂತ ನೋಡೋದಾದ್ರೆ TCS ಇವತ್ತಿನ ಮಟ್ಟಿಗೆ 36.6 ಟೈಮ್ಸ್ ನಷ್ಟು ಪಿ ರೇಷಿಯೋನ ಹೊಂದಿರುತ್ತೆ. ಅದೇ ಓವರ್ ಆಲ್ ಹ್ಯಾಪಿಯೆಸ್ಟ್ ಮೈಂಡ್ ಸೆಟ್ 114 ಟೈಮ್ಸ್ ನಷ್ಟು ಪಿ ರೇಷಿಯೋನ ಹೊಂದಿರುತ್ತೆ. ಬಟ್ ಇದನ್ನೇ ನಾವು ಪೆಗ್ ರೇಷಿಯೋ ಅಂತ ಕಂಪೇರ್ ಮಾಡಿ ನೋಡೋದಾದ್ರೆ ಪೆಗ್ ರೇಷಿಯೋ ಆಫ್ TCS ಇದ್ರ ಪ್ರಕಾರ ನೋಡೋದಾದ್ರೆ 5.34 ಟೈಮ್ಸ್ ನಷ್ಟು ಆಗಿರುತ್ತೆ. ಅದೇ ಪೆಗ್ ರೇಷಿಯೋ ಆಫ್ ಹ್ಯಾಪಿಯೆಸ್ಟ್ ಮೈಂಡ್ 1 ಆಗಿರುತ್ತೆ, ಅಂದ್ರೆ ಕ್ಲೋಸ್ ಟು 1 ಆಗಿರುತ್ತೆ. ಸೊ ಇದ್ರ ಮೂಲಕ ಏನಂದ್ರೆ TCS ಬರೀ ಪಿ ರೇಷಿಯೋನ ಕಂಪೇರ್ ಮಾಡಿ ನೋಡ್ತೀವಿ ಅಂತ ಅಂದ್ರೆ TCS ಅಂಡರ್ ವ್ಯಾಲ್ಯೂಡ್ ಅಂತ ಕಾಣಿಸುತ್ತೆ ಅಥವಾ ಕಡಿಮೆ ಒಂದು ಪ್ರೈಸ್ ಅಲ್ಲಿ ಬೆಟರ್ ಪ್ರೈಸ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಅದೇ ಪೆಗ್ ರೇಷಿಯೋ ಮೂಲಕ ನೋಡಿದಾಗ ನಮಗೆ ಹ್ಯಾಪಿಯೆಸ್ಟ್ ಮೈಂಡ್ ಇವಾಗ ಸದ್ಯದ ಮಟ್ಟಿಗೆ ವ್ಯಾಲ್ಯೂಬಲ್ ಕಂಪನಿ ಅಂತ ಅನ್ಸುತ್ತೆ. ಸೊ ಈ ರೀತಿ ನಾವು ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳನ್ನ ಕಂಪೇರ್ ಮಾಡಿ ನೋಡಿದಾಗ ಎಸ್ಪೆಷಲಿ ಪೆಗ್ ರೇಷಿಯೋ ಏನಿದೆಯೋ ಇದು ಒಂದು ಕ್ಲಿಯರ್ ಪಿಕ್ಚರ್ ನ ಇಲ್ಲಿ ನಮ್ಗೆ ಕೊಡುತ್ತೆ. ಸೊ ಇವಾಗ ನೋಡಬಹುದು ನೀವು ಪಿ ರೇಷಿಯೋ ಇನ್ ಟರ್ಮ್ಸ್ ಆಫ್ ದ ಜಸ್ಟ್ ಪಿ ರೇಷಿಯೋ ಅಂತ ನೋಡೋದಾದ್ರೆ ಹ್ಯಾಪಿಯೆಸ್ಟ್ ಮೈಂಡ್ ತುಂಬಾ ಜಾಸ್ತಿ ಒಂದು ಪಿ ರೇಷಿಯೋ ಇದೆ ಅಂತ ಅನ್ಸುತ್ತೆ. ಬಟ್ ಇದನ್ನ ಪೆಗ್ ರೇಷಿಯೋ ಮೂಲಕ ಕಂಪೇರ್ ಮಾಡಿ ನೋಡೋದಾದ್ರೆ ಅದು ಒಂದು ಫೆನಾಮಿನಲ್ ರಿಸಲ್ಟ್ ಅನ್ನ ಕೊಟ್ಟಿರುತ್ತೆ. ಪಾಸ್ಟ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಂಪನಿ. ಅದ್ರ ಬೇಸಿಸ್ ಅಲ್ಲಿ ಇವತ್ತು ಅದು ಕೊಡ್ತಾ ಇರತಕ್ಕಂತಹ ಒಂದು ಪಿ ರೇಷಿಯೋ ಏನಿದೆಯೋ ಅದು ಸ್ಟೇಬಲ್ ಆಗಿದೆ ಅಥವಾ ಅದು ಇನ್ನೂ ಕರೆಕ್ಟ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ಬಹುದು ಈ ಒಂದು ಪರ್ಟಿಕ್ಯುಲರ್ ಕ್ಯಾಲ್ಕುಲೇಷನ್ ಪ್ರಕಾರ. ಬಟ್ ಇದೆ TCS ಕಂಡೀಷನ್ ಅಲ್ಲಿ ಅಂತ ನೋಡೋದಾದ್ರೆ ಓವರ್ ಆಲ್ ಕಂಪನಿ ತುಂಬಾ ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂತಂದ್ರೂ ಕೂಡ ಕಂಪನಿಯ ಪೊಸಿಷನಿಂಗ್, ಬ್ರಾಂಡ್ ವ್ಯಾಲ್ಯೂ, ಓವರ್ ಆಲ್ ಅವರ ಕ್ವಾಲಿಟಿ ಆಫ್ ವರ್ಕ್, ಈ ರೀತಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ಕನ್ಸಿಡರ್ ಮಾಡಿ ಇವತ್ತು ಕೂಡ ಈ ಒಂದು ಪರ್ಟಿಕ್ಯುಲರ್ ಕಂಪನಿಗೆ ವ್ಯಾಲ್ಯೂಯೇಷನ್ ಸಿಗ್ತಾ ಇದೆ. ಸೊ ಹಾಗಾಗಿ ಏನಪ್ಪಾ ಅಂದ್ರೆ ಪೆಗ್ ರೇಷಿಯೋನ ಗ್ರೋತ್ ಕಂಪನೀಸ್ ಗಳಿಗೆ ಅಥವಾ ಇನ್ನೂ ಬೆಳೀತಾ ಇರತಕ್ಕಂತಹ ಕಂಪನೀಸ್ ಗಳಲ್ಲಿ ಯೂಸ್ ಮಾಡೋದು ಉತ್ತಮವಾಗಿರುತ್ತೆ. ಬಿಕಾಸ್ ನಮ್ಗೆ ಇದ್ರ ಮೂಲಕ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಬೆಳೀತಾ ಇರತಕ್ಕಂಥ ಸ್ಟಾಕ್ ಅಥವಾ ಹೈಯರ್ ಪಿ ರೇಷಿಯೋ ಏನಿದೆಯೋ ಅದು ವಿತ್ ರೆಸ್ಪೆಕ್ಟ್ ಟು ದೇರ್ ಅರ್ನಿಂಗ್ಸ್, ಅವರ ಅರ್ನಿಂಗ್ಸ್ ಗೆ ಸೂಟಬಲ್ ಇದೆಯಾ, ಅವ್ರ ಗ್ರೋತ್ ಗೆ ಆಕ್ಚುಲ್ ಆಗೋದು ಮ್ಯಾಚ್ ಆಗ್ತಿದೆಯಾ ವ್ಯಾಲ್ಯೂಯೇಷನ್ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಮಗೆ ಪೆಗ್ ರೇಷಿಯೋ ತಿಳಿಸ್ಕೊಡುತ್ತೆ. ಇದನ್ನ ಇನ್ನೂ ಬೆಟರ್ ಆಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸೇಮ್ ಇನ್ನೊಂದು ಎಕ್ಸಾಂಪಲ್ ನ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡು ಬೇರೆ ಬೇರೆ ಕಂಪನೀಸ್ ಗಳನ್ನ ತಗೊಂಡು ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡೋಣ. L&T ಟೆಕ್ನಾಲಜಿ ಸರ್ವಿಸಸ್ ಹಾಗೆ ಟಾಟಾ ಎಲಾಕ್ಸಿ ಈ ಎರಡು ಕಂಪನೀಸ್ ಗಳನ್ನ ಕಂಪೇರ್ ಮಾಡಿ ನೋಡೋದಾದ್ರೆ ಈ ಎರಡು ಕಂಪನೀಸ್ಗಳು ಇವತ್ತಿನ ಮಟ್ಟಿಗೆ ಇಂಜಿನಿಯರಿಂಗ್, ರಿಸರ್ಚ್ ಅಂಡ್ ಡಿಸೈನ್ ಕಂಪನೀಸ್, ಸೋರಲ್ IT ಮಿಡ್ ಕ್ಯಾಪ್ ಸ್ಪೇಸ್ ಅಲ್ಲಿ ಬರ್ತಕ್ಕಂಥ ಕಂಪನೀಸ್ ಗಳಾಗಿರುತ್ತೆ. LTTS ಇವತ್ತಿನ ಮಟ್ಟಿಗೆ 69 ಟೈಮ್ಸ್ ನಷ್ಟು PE ನ ಹೊಂದಿದ್ರೆ ಟಾಟಾ ಎಲಾಕ್ಸಿ 82 ಟೈಮ್ಸ್ ನಷ್ಟು PE ನ ಹೊಂದಿರುತ್ತೆ. ಸೊ ಓವರ್ ಆಲ್ ಈ ಒಂದು ಎಕ್ಸಾಂಪಲ್ ಮೂಲಕ ಪಿ ರೇಷಿಯೋ ಜಸ್ಟ್ ಪಿ ರೇಷಿಯೋ ನೋಡ್ತಿದೀವಿ ಅಂತಂದ್ರೆ LTTS ಆಲ್ಮೋಸ್ಟ್ ಇನ್ ಟರ್ಮ್ಸ್ ಆಫ್ ದ ಕಂಪ್ಯಾರಿಸನ್ ವಿತ್ ಟಾಟಾ ಎಲಾಕ್ಸಿ ಕಡಿಮೆ ಪ್ರೈಸ್ ಅಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಪಿ ರೇಷಿಯೋ ಮೂಲಕ. ಬಟ್ ಇದೆ ನಾವು ಪೆಗ್ ರೇಷಿಯೋ ಮೂಲಕ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಅಂದ್ರೆ LTTS ಇವತ್ತಿನ ಮಟ್ಟಿಗೆ 7.65 ಟೈಮ್ಸ್ ನಷ್ಟು ಪೆಗ್ ರೇಷಿಯೋನ ಹೊಂದಿದೆ. ಹಾಗೆ ಟಾಟಾ ಎಲಾಕ್ಸಿ 4.34 ಟೈಮ್ಸ್ ನಷ್ಟು ಓವರ್ ಆಲ್ ಒಂದು ಪೆಗ್ ರೇಷಿಯೋನ ಹೊಂದಿರುತ್ತೆ. ಅಂದ್ರೆ ಓವರ್ ಆಲ್ ಎಕ್ಸ್ಪೆಕ್ಟೇಷನ್ಸ್ ಗಳ ಪ್ರಕಾರ ಇವತ್ತು ಇರತಕ್ಕಂತಹ ಪಿ ರೇಷಿಯೋಗೆ ಅದರ ಅರ್ನಿಂಗ್ಸ್ ಗೆ ಕಂಪೇರ್ ಮಾಡಿ ನೋಡಿದಾಗ ಟಾಟಾ ಎಲಾಕ್ಸಿ ಒಂದು ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್ ಹೊಂದಿರೋದನ್ನ ನೋಡಬಹುದು. ಬರೀ ಪಿ ರೇಷಿಯೋ ಮೇಲೆ ಕಂಪೇರ್ ಮಾಡಿ ನೋಡಿದಾಗ ನಮಗೆ L&T ಅಂತ ಅನಿಸ್ತಾ ಇತ್ತು, LTTS ಅನಿಸ್ತಾ ಇತ್ತು. ಬಟ್ ಇವಾಗ ಪೆಗ್ ರೇಷಿಯೋನ ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗ್ತಾ ಇದೆ ಟಾಟಾ ಎಲಾಕ್ಸಿ ಹ್ಯಾಸ್ ಅ ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್ ಅಂತ ಹೇಳ್ಕೊಂಡು. ಸೊ ಇನ್ನೊಂದು ವೇ ಆಫ್ ಯೂಸ್ ಕೂಡ ಮಾಡ್ತಾರೆ ಇನ್ವೆಸ್ಟರ್ಸ್ ಗಳು. ಬೇಸಿಕಲಿ ಪೆಗ್ ರೇಷಿಯೋನ ಪೀಟರ್ ಲಿಂಚ್ ಅವ್ರು ಹೇಳಿರೋ ಪ್ರಕಾರ, ಇವರು ಒಬ್ಬ ಗ್ರೇಟೆಸ್ಟ್ ಇನ್ವೆಸ್ಟರ್, ಇವ್ರು ಹೇಳಿರೋ ಪ್ರಕಾರ ಒಂದಕ್ಕಿಂತ ಜಾಸ್ತಿ ಇದೆ ಪೆಗ್ ರೇಷಿಯೋ ಅಂತ ಅಂದ್ರೆ ಯೂಶುವಲಿ ಅದನ್ನ ಓವರ್ ವ್ಯಾಲ್ಯೂಡ್ ಕಂಪನಿ ಅಂತ ಹೇಳ್ಬೋದು ನಾವು. ಒಂದಕ್ಕಿಂತ ಕಡಿಮೆ ಇದೆ ಅಂತ ಅಂದ್ರೆ ಅದನ್ನ ಅಂಡರ್ ವ್ಯಾಲ್ಯೂಡ್ ಅಥವಾ ಒಂದು ಬೆಟರ್ ಪ್ರೈಸ್ಡ್ ಕಂಪನಿ ಅಂತ ನಾವು ಹೇಳ್ಬೋದು ಪ್ರೆಸೆಂಟ್ ದ ವ್ಯಾಲ್ಯೂಯೇಷನ್ ಅಂತ ಹೇಳ್ಕೊಂಡು. ಈ ತರನು ಯೂಸ್ ಮಾಡ್ತಾರೆ ಪೆಗ್ ರೇಷಿಯೋ. ಓವರ್ ಆಲ್ ಪೆಗ್ ರೇಷಿಯೋ ಅನ್ನೋದು ಒಂದು ಕ್ಲಿಯರ್ ಇಂಡಿಕೇಶನ್ ಆಗಿರುತ್ತೆ. ಇಲ್ಲಿ ಅರ್ನಿಂಗ್ಸ್ ಕೂಡ ಕನ್ಸಿಡರ್ ಮಾಡೋದ್ರಿಂದ ಒಂದು ಬೆಟರ್ ಪಿಕ್ಚರ್, ಬಿಗ್ ಪಿಕ್ಚರ್ ನ ಕೊಡುತ್ತೆ ವ್ಯಾಲ್ಯೂಯೇಷನ್ ಮೇಲೆ ಜಸ್ಟ್ ಪಿ ರೇಷಿಯೋನ ಯೂಸ್ ಮಾಡೋದ್ರ ಮೂಲಕ ನೋಡಿದಾಗ. ಬಟ್ ಇದನ್ನ ಅಲ್ಟಿಮೇಟ್ಲಿ ಏನಪ್ಪಾ ಅಂದ್ರೆ ಒಂದು ಗ್ರೋತ್ ಕಂಪನೀಸ್ಗಳು ನಮ್ಗೆ ಯಾವಾಗೆಲ್ಲ ಡೌಟ್ ಬರುತ್ತೋ ಮೇ ಬಿ ಪಿ ರೇಷಿಯೋ ಜಾಸ್ತಿ ಕೊಡ್ತಾ ಇದೀನೇನೋ ಕಡಿಮೆ ಕೊಡ್ತಾ ಇದೀನೇನೋ ಅಂತ ಡೌಟ್ ಇದ್ದಾಗ ಈ ರೀತಿ ಕಂಪ್ಯಾರಿಸನ್ ಮಾಡಿ ನೋಡಿದಾಗ ನಮ್ಗೊಂದು ಅಲ್ಟಿಮೇಟ್ ಕ್ಲಾರಿಟಿ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ದ ಓವರ್ ಆಲ್ ವ್ಯಾಲ್ಯೂಯೇಷನ್. ಬಟ್
ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಸುಮಾರು ಕಡೆಗೆ ಹೇಳ್ತಾ ಇರ್ತೀನಿ ಒಂದು ವಿಷಯನ, ಬರೀ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಗಳ ಮೇಲೆ ಮಾತ್ರ ಡಿಪೆಂಡ್ ಆಗಬಾರ್ದು. ನಾವು ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಎಕನಾಮಿಕಲ್ ಮೋಡ್ಸ್ ಗಳು ಯಾವ ರೀತಿ ಇದೆ, ಆ ಕಂಪನಿಗೆ ಅಡ್ವಾಂಟೇಜಸ್ ಗಳು ಏನಿದೆ ಕಂಪೇರಿಂಗ್ ಟು ಇಟ್ಸ್ ಪಿಯರ್ಸ್ ಅಥವಾ ಕಾಂಪಿಟೇಟರ್ಸ್ ಗಳಿಗೆ ಕಂಪೇರ್ ಮಾಡಿ ನೋಡಿದಾಗ ಏನೇನೆಲ್ಲ ಅಡ್ವಾಂಟೇಜಸ್ ಗಳಿದೆ ಇದೆಲ್ಲಾನು ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಮ್ಮ ಡಿಸಿಷನ್ಸ್ ಗಳು ಬೆಟರ್ ಆಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ವಿಡಿಯೋಸ್ಗಳನ್ನ ನಿಮ್ಗೆ ಗೊತ್ತಿರ್ತಕ್ಕಂಥವ್ರಿಗೆ ಯಾರಿಗೆ ಶೇರ್ ಮಾರ್ಕೆಟ್ ಬಗ್ಗೆ ಆಸಕ್ತಿ ಇದೆಯೋ ಅಂತವ್ರಿಗೆ ದಯವಿಟ್ಟು ಶೇರ್ ಮಾಡಿ. ಇನ್ ಕೇಸ್ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಅನ್ನು ಕೂಡ ಕ್ಲಿಕ್ ಮಾಡಿ. ನಮ್ಮ ಕಡೆಯಿಂದ ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ವಿತ್ ಪ್ರಿಯಾರಿಟಿ ಸಿಗಬೇಕು ಅಂತ ಅಂದ್ರೆ. ನಾನು ಇಲ್ಲಿವರೆಗೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಯಾವುದೇ ಹೂಡಿಕೆಯನ್ನ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ಮಾರ್ಕೆಟ್ ರಿಸ್ಕ್. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.